ವೆಲ್ಕಮ್ ಬ್ಯಾಕ್. ಈಗ ನನ್ನ ಜೊತೆ ಆಮ್ ಆದ್ಮಿ ಪಕ್ಷದಿಂದ ಬೆಂಗಳೂರು ಘಟಕದ ಅಧ್ಯಕ್ಷರಾದ ಮೋಹನ್ ದಾಸ್ರಿ ಅವರಿದ್ದಾರೆ. ನಮಸ್ಕಾರ ಮೋಹನ್ ದಾಸ್ರಿ ಅವರೇ. ನಮಸ್ಕಾರ. ನಿಮಗೆ MCD ನಲ್ಲಿ ಸ್ವಲ್ಪ ಖುಷಿ, ಗುಜರಾತ್ನಲ್ಲಿ ನೀವು ಅನ್ಕೊಂಡಂಗೆ ಇಲ್ವೇನೋ, ನಂತರ ಈ ಇನ್ನು ಹಿಮಾಚಲ್ನಲ್ಲಿ ಅದೇ ಅಕೌಂಟ್ ಓಪನ್ ಮಾಡ್ತಿರೋ ಆ ಥರ ಏನೋ ಒಂದು ಆ ಥರ ಪರಿಸ್ಥಿತಿ. ಬಟ್ ನನ್ನ ಜೊತೆ ಇಲ್ಲಿ ನನ್ನ ವೃತ್ತಿ ಮಿತ್ರರು ಲಿಬ್ಬಾಮ್ ಹಚ್ಕೋತಿದ್ದೀರಿ ಸರ್, ನೀವು ಆನ್ ಏರ್ ಇದ್ದೀರಿ. ಅಮರ್ ಪ್ರಸಾದ್ ಅವರೇ ನಮಸ್ಕಾರ, ಸ್ವಾಗತ. ನಿಖಿಲ್ ಮಾತಾಡ್ತೀನಿ. ಕೇಳಿಸ್ತಾ ಚೆನ್ನಾಗಿದ್ದೀರಾ? ಆರಾಮಿದ್ದೀನಿ. ಹೆಂಗಿತ್ತು ನಿಮ್ಮ ಗುಜರಾತ್ ಪ್ರವಾಸ? ಏನಂತಾರೆ ಗುಜರಾತಿ ಮಂದಿ? ನಿಮ್ಮ 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 ಸಮೀಕ್ಷೆ ಹೇಗಿತ್ತು? ಇವತ್ತಿನ ಸಮೀಕ್ಷೆ ಹೋಲಿಕೆಯಲ್ಲಿ ಹೇಗೆ ಕಾಣ್ತಿದೆ? ನಾವು ಸಮೀಕ್ಷೆ ಮಾಡಿಲ್ಲ, ನಾವು ಗುಜರಾತ್ ನಲ್ಲಿ ಪ್ರವಾಸ ಮಾಡಿದ್ವಿ. ಅಂದ್ರೆ ಪ್ರವಾಸದಲ್ಲೇ ನಿಮ್ದೇ ಒಂದು ಅಸೆಸ್ಮೆಂಟ್ ಆಗಿರುತ್ತಲ್ಲ, ಅದನ್ನ ಕೇಳಿ ಪ್ಲೀಸ್. ನಮ್ಮ ಅಸೆಸ್ಮೆಂಟ್ ಅಂತ ಹೇಳಿದ್ರೆ, ನಾವು ಜನರ ಒಪಿನಿಯನ್ ಕೇಳ್ತಾ ಹೋದಾಗ ಬಿಜೆಪಿಗೆ ಕಳೆದ ಒಂದು 25 ವರ್ಷಗಳಲ್ಲೇ ಕಳೆದ ಚುನಾವಣೆ 2017ರ ಚುನಾವಣೆ ಇತ್ತಲ್ಲ, ಅದು ಟಫೆಸ್ಟ್ ಎಲೆಕ್ಷನ್ ಆಗಿತ್ತು ಗುಜರಾತ್ ನಲ್ಲಿ. ಕಾಂಗ್ರೆಸ್ ಬಿಜೆಪಿಗೆ ತುಂಬಾ ಕ್ಲೋಸೆಸ್ಟ್ ಬಂದಿದ್ದು ಕಳೆದ ಚುನಾವಣೆಯಲ್ಲಿ, ತುಂಬಾ ಟಫ್ ಫೈಟ್ ಅನ್ನ ಕೊಟ್ಟಿದ್ದು. ಈ ಬಾರಿ ಗುಜರಾತ್ ಚುನಾವಣೆಯಲ್ಲಿ ಆ ಫೈಟ್ ಕಾಣಿಸ್ತಾ ಇರ್ಲಿಲ್ಲ, ಅಷ್ಟು ಟಫ್ ಬಿಜೆಪಿಗೆ ಇದೆ ಅಂತ ಅನಿಸ್ತಾ ಇರ್ಲಿಲ್ಲ ಒಂದು. ಮತ್ತೊಂದು, ಚುನಾವಣೆಯಲ್ಲಿ ಅಂತ ಮಸ್ತಿ, ಒಂದು ರೀತಿ ಗಮ್ಮತ್ತು, ಚುನಾವಣೆ ಜೋರಾಗಿ ಹಬ್ಬದ ರೀತಿ ನಡೀತಾ ಇದೆ, ಏನೋ ದೊಡ್ಡ ಇಶ್ಯೂಸ್ ಇದೆ ಚುನಾವಣೆಯಲ್ಲಿ, ಆ ತರದೇನು ಕಾಣಿಸ್ತಾ ಇಲ್ಲ. ತುಂಬಾ ನೀರಸವಾಗಿ ಅಂತ ಗದ್ದಲ ಇರ್ಲಿಲ್ಲ ಚುನಾವಣೆಯಲ್ಲಿ. ಜನ ಬಹಳ ಉತ್ಸಾಹವನ್ನ ಕೂಡ ತೋರಿಸ್ತಾ ಇರ್ಲಿಲ್ಲ. ಏನೋ ಎಲೆಕ್ಷನ್ ಬರ್ತಾ ಇದೆ, ಬಂದಾಗ ವೋಟ್ ಹಾಕೋಣ ಬಿಡಿ ಅನ್ನೋ ಮೈಂಡ್ ಸೆಟ್ ಅಲ್ಲೇ ನಮಗೆ ನಾರ್ತ್ ಟು ಸೌತ್ ಉದ್ದಕ್ಕೂ ಕೂಡ ಅದೇ ರೀತಿಯ ಒಂದು ಎಕ್ಸ್ಪ್ರೆಷನ್ ಜನರಿಂದ ಕಾಣಿಸ್ತಾ ಇತ್ತು. ಅಂದ್ರೆ ಜನ ಬಹಳ ಎಲೆಕ್ಷನ್ ಬಂದಿದೆ, ಎಕ್ಸೈಟ್ ಆಗಿದೀವಿ ನಾವು ಅನ್ನೋ ಲಕ್ಷಣ ಕಾಣಿಸ್ತಾ ಇರ್ಲಿಲ್ಲ. ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ತುಂಬಾ ಡಲ್ ಎಲೆಕ್ಷನ್ ಈ ಸಲ ಗುಜರಾತ್ ನಲ್ಲಿ ಕಂಡ್ವಿ. ಅಂದ್ರೆ ಇರೋಂಗೆ ಇರ್ಲಿ, ಹೋಗೋಂಗೆ ಹೋಗ್ಲಿ, ಸಾಕ್ತಿದೆ ಹೆಂಗಿದ್ರು ಹಿಂಗೆ ಸಾಗ್ಲಿ ಅನ್ನೋ ಮನಸ್ಥಿತಿ ನಿಮ್ಗೆಲ್ಲಾರು ಕಂಡು ಬಂತ? ನಾನು ಯಾಕೆ ಕೇಳ್ತೀನಿ, ಬಿಜೆಪಿ ಪವರ್ ರಿಟೈನ್ ಮಾಡುತ್ತೆ ಅನ್ನೋ ವರದಿಗಳು ಬರ್ತಿದೆ. ಸ್ಪಷ್ಟ ಬಹುಮತ ಗುಜರಾತ್ ನಲ್ಲಿ ಬಿಜೆಪಿಗೆ ಅನ್ನೋ ಸಮೀಕ್ಷೆಗಳು ಈಗ ಹೊರಗೆ ಬಂದಿರುವಂತದ್ದು. ಹಾಗಾಗಿ ಅಲ್ಲಿ ಮನಸ್ಥಿತಿನೂ ಹಂಗೆ ಇತ್ತಾ, ಇವರೇ ಇದ್ದಾರೆ ಇವರೇ ಇರ್ಲಿ ಅಂತ? ಕೆಲವಷ್ಟು ಜನ ಆ ರೀತಿ ಕೂಡ ಹೇಳಿದ್ರು. ನಾವು ಕೇಳಿದ್ವಿ, ಯಾಕೆ 25-27 ವರ್ಷ ಆಯ್ತಲ್ಲ, ಚೇಂಜ್ ಯಾಕೆ ಮಾಡಲ್ಲ ಅಂತ ಕೇಳಿದ್ವಿ. ನಾವು ಹಿಂಗೆ ಕೇಳಿದ್ವಿ. ಆಗ ಕೆಲವರು ಹೇಳಿದ್ರು, ಜೋ ಅಚ್ಚಾ ಚಲ್ ರಹೆ ಇಸ್ಕೋ ಬದಲ್ನೆ ಮೇ ಮಜಾ ನಹೀ ಆತಾ ಹೈ ಅಂತ ಹೇಳಿದ್ರು. ಆ ರೀತಿ ಹೇಳಿದ್ರು. ಕೆಲವರು ಹಿಂದಿ ಬೇರೆ ಕಲ್ತ್ಕೊಂಡ್ ಬಂದಿದ್ದೀರಿ ಅಮರ್ ಪ್ರಸಾದ್ ಅವರು, ಅದಕ್ಕಾಗಿ ವಿಶೇಷವಾಗಿ ಅಭಿನಂದನೆಗಳು. ಹಿಂದಿ ಕಲ್ತ್ಕೊಂಡ್ ಬಂದಿದ್ದೀರಿ ಅಮರ್ ಪ್ರಸಾದ್ ಅವರು. ನನ್ನ ವೀಕ್ಷಕರಿಗೆ ಯಾರಿಗೆ ಗೊತ್ತಿಲ್ಲ ಅಮರ್ ಪ್ರಸಾದ್, ನಿಜವಾಗ್ಲೂ ಅದು ಗೊತ್ತಿಲ್ಲದೆ ಇರುವಂತ ವಿಷಯನೇ ಅಲ್ಲ. ಪ್ರತಿಷ್ಠಿತ ಕನ್ನಡ ಮಾಧ್ಯಮಗಳಲ್ಲಿ ಕೆಲಸ ಮಾಡಿದಂಥವ್ರು, ಈಗ ಅವರನ್ನೇ ಅವರು ಮಸ್ತ್ ಮಗ ಅಂತ ಕರ್ಕೊಂಡಿದ್ದಾರೆ. ಬಹಳ ಒಂದು ಒಳ್ಳೆ ಕೆಲಸವನ್ನ ಮಾಡ್ತಿದ್ದಾರೆ. ಗುಜರಾತಿಗೆ ನೀವು ಹೋಗಿ ಬಂದಿದ್ದೀರಿ, ವೆಲ್ಕಮ್ ಬ್ಯಾಕ್ ಅಮರ್ ಪ್ರಸಾದ್. ಮತ್ತೆ ಬರ್ತೀನಿ, ನಿಮ್ಮ ಹತ್ರ ಮಾತನಾಡಿಸ್ತೀನಿ. ಸರ್, ಮ್ಯಾನಿಫೆಸ್ಟೋ ಬಗ್ಗೆ ನಾವು ಮಾತಾಡ್ತಿದ್ವಿ ನೀವು ಬರೋದಕ್ಕೂ ಮುಂಚೆ. ಇಲ್ಲಿ ಬಿಜೆಪಿಯ ಮ್ಯಾನಿಫೆಸ್ಟೋ ಮಟ್ಟು ಸರ್ ನಾನು ಕೇಳ್ತೀನಿ ಇದನ್ನು ವಿಶ್ಲೇಷಣೆ ಮಾಡೋದಕ್ಕೆ. ಯೂನಿಫಾರ್ಮ್ ಸಿವಿಲ್ ಕೋಡ್, ಆಂಟಿ ರ್ಯಾಡಿಕಲೈಸೇಷನ್ ಸೆಲ್, ಅಂದರೆ ರಾಷ್ಟ್ರೀಯ ಭದ್ರತೆ ರಾಜ್ಯದ ಚುನಾವಣೆಗೆ ತರುವಂಥದ್ದು. ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನೋದನ್ನ ಪ್ರತಿಯೊಂದು ಸ್ಟೇಟಿನಲ್ಲೂ ಇಂಪ್ಲಿಮೆಂಟ್ ಮಾಡೋದಾಗಿ ಈಗಾಗಲೇ ಬಿಜೆಪಿ ಅಟ್ ದ ಸೆಂಟ್ರಲ್ ಲೆವೆಲ್ ಡಿಸಿಷನ್ ಮಾಡಿದೆ. ಕರ್ನಾಟಕದಲ್ಲಿ ಅದ್ರ ಬಗ್ಗೆ ಚರ್ಚೆ ನಡೆದಿದೆ. ಡೋಂಟ್ ಬಿ ಸರ್ಪ್ರೈಸ್ಡ್, ಡಿಸೆಂಬರ್ 19ನೇ ತಾರೀಕು ಶುರು ಆಗುವಂಥ ಸೆಷನ್ನಲ್ಲಿ ಇದನ್ನ ಮಂಡನೆ ಮಾಡ್ತಾರೆ. ರೈಟ್? ಈಗ ವಿ ಹ್ಯಾವ್ ಸೀನ್ ಸಿಮಿಲರ್ ಥಿಂಗ್ಸ್ ಹ್ಯಾಪನ್ ಇನ್ ಆಲ್ ಅದರ್ ಬಿಜೆಪಿ ರೂಲ್ಡ್ ಸ್ಟೇಟ್ಸ್. ನ್ಯಾಷನಲ್ ಇಶ್ಯೂಸ್ ಸ್ಟೇಟಿಗೆ ತರೋದು. ನೀವು ಎಜುಕೇಷನ್ನು, ಹಾಸ್ಪಿಟಲ್ಲು, ಆರೋಗ್ಯ, ರೋಡ್ ಕೂಡ ಒಂದು ಇಶ್ಯೂ ಇವತ್ತು ಗುಜರಾತ್ನಲ್ಲಿ. ಬಟ್ ದಟ್ ಇಸ್ ನಾಟ್ ರಿಯಲಿ ಅನ್ ಇಶ್ಯೂ. ನಾನು ಸ್ಟಾರ್ಟಿಂಗ್ ನಲ್ಲಿ ಹೇಳಿದೆ, ನಮ್ಮ ಬಿಜೆಪಿ ವಕ್ತಾರರು ಅದನ್ನು ಬಹಳ ಅಪೋಸ್ ಮಾಡಿದರು. ಇದು ಧರ್ಮ ರಾಜಕಾರಣದ ಪಾರ್ಟಿ. ಅಲ್ಲ, ಧರ್ಮ ಹೆಂಗಾಯ್ತು ಬಟ್ ಸರ್, ನೀವು ನನಗಾದ್ರೂ ತಿಳಿಸಿ ಹೇಳಿ ಅಲ್ಲ. ವೇರ್ ಇಸ್ ಯುಸಿಸಿ, ವೇರ್ ಇಸ್ ಧರ್ಮ? ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತ ಹೇಳಿದಾಗ ಅವರ ತಲೆಯಲ್ಲಿ ಇರೋದು ಏನು ಅನ್ನೋದು, ಏನು ಮುಸ್ಲಿಮರು ಅವರ ಟಾರ್ಗೆಟ್. ಈಗ ನೀವು ಹಿಂದೂಗಳಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನು ನಾನು ವೆಲ್ಕಮ್ ಮಾಡ್ತಾ ಇದ್ದೀನಿ, ಅದರ ಬಗ್ಗೆ ಪ್ರಶ್ನೆ ಅಲ್ಲ. ಆದರೆ ಎಲ್ಲಿಂದ ಇವತ್ತು ಹಿಂದೂಗಳಿಗೆ ಒಂದು ಕಡೆ ಸತ್ತ ನಂತರ ಹೂಡ್ಲಿಕ್ಕೆ ಸುಡ್ಲಿಕ್ಕೆ ಒಂದೊಂದು ಜಾತಿಗೆ ಒಂದೊಂದು ಸ್ಮಶಾನ ಇದೆ. ನೀವು ಯೂನಿಫಾರ್ಮ್ ಸಿವಿಲ್ ಕೋಡ್ ಬಗ್ಗೆ ಮಾತಾಡ್ತೀರಿ ಅಲ್ವಾ? ನೀವು ಹಿಂದೂ ಧರ್ಮದ ಎಲ್ರಿಗೂ ಎಲ್ಲ ದೇವಸ್ಥಾನದಲ್ಲಿ ನಾವು ಒಳಗೆ ಹೋಗಿ ಪೂಜೆ ಮಾಡುವ ಹಕ್ಕಿಲ್ಲ. ನೀವು ಯೂನಿಫಾರ್ಮ್ ಸಿವಿಲ್ ಕೋಡ್ ಬಗ್ಗೆ ಮಾತಾಡ್ತೀರಿ.
ನೀವು ಮೊದಲು ಹಿಂದೂ ಧರ್ಮದ ಒಳಗಿನ ಈ ಉಳುಕುಗಳನ್ನ ಹಿಂದೂ ಧರ್ಮದ ಸುಧಾರಣೆ ಯಾವಾಗ ಮಾಡೋದಂತ ಮೊದಲು ಯೋಚನೆ ಮಾಡಿ. ಇದೆರಡು ಪ್ಯಾರಲಲ್ ಆಗಿ ಆಗ್ಲಿಕ್ಕೆ ಆಗಲ್ವಾ? ನಾನು ನೋಡಿದೆ ಮೊನ್ನೆ ಒಬ್ಬ ಹುಡುಗ ಕೋಲಾರ್ನಲ್ಲಿ Exactly. ಜಾತಿಯವನ್ನ ಓವರ್ಟೇಕ್ ಮಾಡ್ದ ಅಂತ ಹೇಳಿ ಅವನನ್ನ ಕಳಿಸಿ ಆ ಹುಡುಗ ಆತ್ಮಹತ್ಯೆ ಮಾಡ್ಕೊಂಡ. ಅಲ್ಲ ಒಂದ್ ನಿಮಿಷ ಸರ್, ಮಹೇಶ್ ಜಿ ಒಂದ್ ನಿಮಿಷ ನೀವು ಕೊಡ್ತೀರಿ. ಅರೆ ನೀವು ಯಾರು ಕೊಡಲ್ಲ ಅಂದ್ರೆ ನೀವು ಕೊಟ್ಟೆ ಕೊಡ್ತೀರಿ. ಕೊಪ್ಪಳದಲ್ಲಿ ಇವತ್ತು ದಲಿತರು ಹೋಗಿ ನಲ್ಲಿನಲ್ಲಿ ಉಪಯೋಗಿಸಿದ್ರೆ ನಲ್ಲಿಗೆ ಬೀಗ ಆಗ್ತಾ ಇದಾರಲ್ವಾ? ನಾಟ್ ಅಕ್ಸೆಪ್ಟಬಲ್. ಯೂನಿಫಾರ್ಮ್ ಸಿವಿಲ್ ಕೋಡ್ ನಾನು ವೆಲ್ಕಮ್ ಮಾಡ್ತೀನಿ, ಅದ್ರ ಬಗ್ಗೆ ಪ್ರಶ್ನೆ ಇಲ್ಲ. ಇವತ್ತು ಮುಸ್ಲಿಮರು ವೆಲ್ಕಮ್ ಮಾಡ್ತಾ ಇದ್ದಾರೆ, ಅದನ್ನ ಪ್ರಶ್ನೆ ಅಲ್ಲ. ಅದನ್ನು ಹೇಗೆ ಇಂಪ್ಲಿಮೆಂಟ್ ಮಾಡ್ತಾರೆ ಅನ್ನೋದು ನೋಡ್ಬೇಕು. ನೀವು ಅದಕ್ಕೊಂದು ಕಮಿಷನ್ ಮಾಡ್ತಾರೆ, ಅದು ನೆಕ್ಸ್ಟ್ ಲೋಕಸಭಾ ಎಲೆಕ್ಷನ್ ವರೆಗೆ ಮುಂದುವರಿಯುತ್ತೆ. ಅದು ದಟ್ ಇಸ್ ದೇರ್ ಪಾರ್ಟ್. ಅದು ಒಂದು ಕಡೆ ನೀವು ಫ್ರೀ ಬಿಸಿಗಳನ್ನ ಕ್ಯಾನ್ಸಲ್ ಮಾಡ್ಬೇಕಂತ ಹೇಳ್ತಾ ಇದ್ರಿ, ಇನ್ನೊಂದ್ ಕಡೆ ಯೂನಿಫಾರ್ಮ್ ಸಿವಿಲ್ ಕೋಡ್ ತರಬೇಕು, ನೀವು ಕೌಸ್ ಲಾಟರ್ ಬಿಲ್ ತಂದಿದ್ದೇವೆ ಅನ್ನೋ ಕ್ಲೈಮ್ ಮಾಡ್ತಾ ಇದ್ರಿ. ನೀವು ಇವತ್ತು ಗುಜರಾತಿನಲ್ಲಿ ಚರ್ಚೆ ಆಗ್ಬೇಕಾದ ವಿಷಯ ಯಾವುದು ಎನ್ನುವುದು ಯೂನಿಫಾರ್ಮ್ ಸಿವಿಲ್ ಕೋಡ್ ಅಲ್ಲ ಇನ್ಫ್ರಾಸ್ಟ್ರಕ್ಚರ ಅಲ್ಲ ಎಜುಕೇಶನ್ ಅಲ್ಲಿ ಯಾವ್ದಂತ ಅದರ ಬಗ್ಗೆ ಚರ್ಚೆ ಆಗ್ಬೇಕಲ್ವಾ? ಇದು ಚರ್ಚೆ ಅಲ್ಲ, ಪ್ರಶ್ನೆ ಇಲ್ಲಿ. ನಿಮ್ನೇ ಕೇಳ್ತೀನಪ್ಪ. ಸಿವಿಲ್ ಕೋಡ್ ವಿಚಾರ ಬಂದಾಗ ಮುಸಲ್ಮಾನರ ತಲೆಯಲ್ಲಿ ಏನ್ ಇಟ್ಕೊಂಡಿರ್ತಾರೆ ಹೇಳೋದೇನು ಗೊತ್ತಾ? ಭಾಷಣದಲ್ಲಿ ಮುಸಲ್ಮಾನರು ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗ್ತಾ ಇದೆ ಸರಿಪಡಿಸ್ಲಿಕ್ಕೆ ಅಂತ. ಖಂಡಿತವಾಗ್ಲೂ ಅಲ್ಲ. ಅವರು ಹೆಣ್ಮಕ್ಳನ್ನ ಅಲ್ಲಿ ಮಕ್ಕಳನ್ನ ಜಾಸ್ತಿ ಹೆತ್ತಾ ಇದ್ದಾರೆ, ಬಂದ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ವಿರುದ್ಧ ಮಾಡ್ತಕ್ಕಂಥ ನಾಗರಾಜ್ ಯಾದವ್ ಅವರೇ, ನನ್ನೊಂದು ಪ್ರಶ್ನೆ. ಐ ಕಮ್ ಟು ಯು ಸರ್. ಮದುವೆ ಆಗೋದು ಪದ್ಧತಿ ಹೆಂಗಿದೆ, ನೀವು ಮದುವೆ ಆಗ್ತೀರಿ, ಅದು ನಿಮ್ಮ ಪದ್ಧತಿಗೆ ಬಿಟ್ಟದ್ದು. ಒಂದ್ ಸೆಕೆಂಡ್ ಸರ್, ಪ್ಲೀಸ್ ಲಿಸನ್ ಸರ್, ಪ್ಲೀಸ್. ನೀವು ಹೆಂಗ್ ಬೇಕಾದ್ರೆ ಮದುವೆ ಆಗಿ, ಆಯ್ತಾ? ನೀವು ಒಟ್ಟಾಗಿ ಮದುವೆ ಆಗ್ತಿರೋ, ಬೇರೆ ಬೇರೆ ಕೂತ್ ಮದುವೆ ಆಗ್ತೀರೋ, ನಿಮಗೆ ಬಿಟ್ಟರೆ ನಿಮ್ಮ ಪದ್ಧತಿನಪ್ಪ ಅದು. ಬಟ್ ನೀವು ವಿಚ್ಛೇದನೆ ಪಡ್ಕೊಳ್ತೀರಿ ಅಂಡ್ ಯು ವಾಂಟ್ ಅ ಲೀಗಲ್ ರೇಟಿಫಿಕೇಶನ್ ಫಾರ್ ಇಟ್. There should be only one process, sir. That is the court of law. ಒಂದು ನಿಮಿಷ. ಅಲ್ಲ ಸರ್, ನಾನು ಇದರಲ್ಲಿ very clear. Triple talaq is a mistake. ಒಂದು ನಿಮಿಷ ಹೇಳ ನನಗೆ. ಒಂದು ನಿಮಿಷ ರೀ. ನಮ್ಮ ದೇಶದಲ್ಲಿ ಮಹೇಶ್ ಬಂದ ಹಲವಾರು ಕಾನೂನುಗಳು ಈಗ ಕಾಮನ್ ಆಗಿರ್ತಕ್ಕಂಥದ್ದು. IPC ಅಲ್ಲಿ ಇರ್ತಕ್ಕಂಥದ್ದು, CRPC ಅಲ್ಲಿ ಇರ್ತಕ್ಕಂಥ ಹಲವಾರು ಒಬ್ಬ ವ್ಯಕ್ತಿ ಸಕ್ಸೆಷನ್ ವೆಲ್ಕಮ್ ಟು ದಟ್. ಒಬ್ಬ ವ್ಯಕ್ತಿ ಮರ್ಡರ್ ಮಾಡಿದ್ರೆ ಮುಸಲ್ಮಾನರಿಗೂ ಅದೇ ಶಿಕ್ಷೆ ಆಗ್ತದೆ, ಹಿಂದೂಗೂ ಅದೇ ಶಿಕ್ಷೆ ಆಗ್ತದೆ. ಈ ದೇಶ ಬಹುತ್ವವನ್ನು ಒಪ್ಕೊಂಡಿರ್ತಕ್ಕಂಥ ದೇಶ, ಹಲವಾರು ಧರ್ಮಗಳನ್ನ ಇಟ್ಕೊಂಡಿರ್ತಕ್ಕಂಥ ದೇಶ. ಬಹುತ್ವದಲ್ಲಿ ಏಕತೆ, ಒಂದ್ ನಿಮಿಷ, ಕಾನೂನಿನ ಮೂಲಕ ಬಹುತ್ವದಲ್ಲಿ ಏಕತೆ ಅಲ್ಲ, ಹೇಳ್ತೀನಿ ಕೇಳಿ. ನಾವು ಹೇಳ್ತಾ ಇರ್ತಕ್ಕಂಥದ್ದು ಎಲ್ಲಾ ಧರ್ಮಗಳನ್ನ ನಾವು ಪಾಲನೆ ಮಾಡ್ಕೊಂಡು ಹೋಗ್ಲಿಕ್ಕೆ ಅವ್ರಿಗೆ ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂಥ ಆಶಯಗಳನ್ನುಗಳಾಗಿ ಅವ್ರ ಪರ್ಸನಲ್ ಲಾ ಬೋರ್ಡ್ ಇದೆ. ಅವ್ರ ಆ ಧರ್ಮದಲ್ಲಿ ಪ್ರಾಕ್ಟೀಸ್ ಹಲವಾರು ಸಾವಿರಾರು ವರ್ಷಗಳ ಬಂದಿನ ಪ್ರಾಕ್ಟೀಸ್ ಮಾಡ್ತಾರೆ. ಅಬಾಲಿಷ್ ಮಾಡಬೇಕು, ಅದನ್ನ ತೆಗಿಬೇಕು ಅನ್ನೋದೇ ಇವ್ರ ಗುರಿ. ಹಾಗಾಗಿ ಮುಸಲ್ಮಾನರು ಮುಸಲ್ಮಾನರನ್ನ ಟಾರ್ಗೆಟ್ ಮಾಡಿ ಮಾಡಿರ್ತಕ್ಕಂಥದ್ದು ಈ ದೇಶದಲ್ಲಿ ಏನಾದ್ರೂ ಆ ಕಾನೂನ ತಂದು ಮತ್ತೆ ಹಿಂದೂ ವರ್ಸಸ್ ಮುಸ್ಲಿಂ ಮಾಡಿ ಕಾಂಗ್ರೆಸ್ ಅವ್ರ ಮಾತಾಡಕ್ ಹೋಗಿ ಮತ್ತೆ ಹಿಂದೂಗಳ ಪೋಲರೈಸ್ ಮಾಡ್ಕೊಳ್ತಕ್ಕ ದೂರದೃಷ್ಟಿ ಇರ್ತಕ್ಕಂಥವ್ರು. ಇವ್ರು ಒಳ್ಳೇದಾಗಿ ಯೋಚನೆ ಅಲ್ವೇ, ದುರದೃಷ್ಟಿನ ದೂರ ಇಟ್ಕೊಂಡು ಚುನಾವಣೆ ಗೆಲ್ಲಬೇಕು. ನಮ್ಮ ದಿನೇಶ್ ಅಮೀನ್ ಮಟ್ಟು ಅವರು ಮತ್ತೆ ನಮ್ಮ ನಾಗರಾಜ್ ಯಾದವ್ ಅವರು ಎರಡು ಅನೇಕ ಸಂಗತಿಗಳನ್ನ ತಾವು ಪೂರ್ವ ಪ್ರಶ್ನೆ ಮಾಡಿದ್ರೆ. ಭಾರತೀಯ ಜನತಾ ಪಾರ್ಟಿ ಜನಸಂಘದ ಕಾಲದಿಂದ ನಾವು ಏಕರೂಪನಾಗದ UCC ಬಗ್ಗೆ ನಮ್ಮ ನಿಲುವು, ನಮ್ಮ ಮ್ಯಾನಿಫೆಸ್ಟೋ ಒಳಗಡೆ ನಮ್ಮ ಸಿದ್ಧಾಂತದನ್ನೇ ನಾವು ಅದನ್ನು ಹೇಳ್ತಾ ಬರ್ತಾ ಇದ್ವಿ. ಆರ್ಟಿಕಲ್ 44 ಸಂವಿಧಾನದಲ್ಲಿ ಪೂಜ್ಯ ಅಂಬೇಡ್ಕರ್ ಅವರು ಇದನ್ನು ಕೇಳಿದ್ದಾರೆ. ದಿನೇಶ್ ಅಮನ್ ಮಟ್ಟವರಿಗೆ ಒಂದು ಸಂವಿಧಾನನೇ ನಾವು ಧರ್ಮಗ್ರಂಥ, ಈ ದೇಶದ ಗ್ರಂಥ ಅಂತ ಭಾವಿಸ್ಕೊಂಡು ನಾವು ಕೆಲಸ ಮಾಡ್ತಾ ಇರ್ತಕ್ಕಂಥ ಅವರು ಅದನ್ನ ಹೇಳ್ತಿದ್ದಾರೆ. ಅದರಲ್ಲಿ ಆರ್ಟಿಕಲ್ 44 ಕೇಳಿ ಸರ್. ಆರ್ಟಿಕಲ್ 44 ನಲ್ಲಿ ಬಹಳ ಕ್ಲಿಯರ್ ಆಗಿ ಎಂಫಸೈಸ್ ಮಾಡಿದ್ದಾರೆ, ಈ ದೇಶದೊಳಗಡೆ ಒಂದು ಕಾಮನ್ ಸಿವಿಲ್ ಕೋಡ್ ಅಂದ್ರೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಬರಬೇಕು ಅಂತೇಳಿ. ಸುಮಾರು ಅನೇಕ ಒಂದು ಹತ್ತತ್ರ ಒಂದು 1000 ಕೇಸ್ಗಳು ಈ ದೇಶದೊಳಗಡೆ ಬೇರೆ ಬೇರೆ ರಾಜ್ಯಗಳಲ್ಲಿ ಇದ್ದದ್ದು ಸುಪ್ರೀಂ ಕೋರ್ಟ್ಗೆ ರೆಫರ್ ಅಂತ ಆದಂಥ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಸಹ ಒಂದು ಅಭಿಪ್ರಾಯವನ್ನು ಮಾಡಿದೆ, ಈ ದೇಶದಲ್ಲಿ ಒಂದು ಸಮಾನ ನಾಗರಿಕ ಸಂಹಿತೆ ತರಬೇಕು ಅಂತೇಳಿ. ಗೋವಾ ಒಳಗಡೆ ಈ ಒಂದು 25 ವರ್ಷದಿಂದನೇ ಅದನ್ನು ತಂದ್ಬಿಟ್ಟು ಆಚರಣೆ ಒಳಗಡೆ ಇದೆ.
ಈ ದೇಶದೊಳಗಡೆ ಗೋವಾ ಇಸ್ ದ ಫಸ್ಟ್ ಸ್ಟೇಟ್ ಮಾಡಿರ್ತಕ್ಕಂಥದ್ದು. ಇವತ್ತು ಎಷ್ಟು ಅಗತ್ಯ ಇದೆ ಇದು ಅಂತಂತಂದರೆ ಗೊತ್ತಿಲ್ಲ. ದಿನೇಶ್ ಅವರು ನಾವು ಯಾವುದೋ ಒಂದು ಧರ್ಮ ಮತದ ಆಧಾರದ ಮೇಲೆ ಯೋಚನೆ ಮಾಡ್ತಾ ಇದ್ದೀವಿ, ಟಾರ್ಗೆಟ್ ಮಾಡ್ತಾ ಇದ್ದೀವಿ. ಖಂಡಿತ ಅಲ್ವೇ ಅಲ್ಲ. ಈಗ ನಾವು ಇದ್ರ ಬಗ್ಗೆ ಇದ್ರ ಬಗ್ಗೆ ನಾವು ಮಾಡಿದ್ವಿ, ಯಾವುದೋ ಟ್ರಿಪಲ್ ತಲಾಕ್ ಬೇಕಾ ಮಾಡಿದ್ವಿ. ಇಡೀ ಮುಸಲ್ಮಾನ್ ಹೆಣ್ಮಕ್ಳು ಸಹ ಒಂದ್ ನಿಮಿಷ ಹಾಗಾಗಿ ಜನಗಳನ್ನ ವಿಶ್ವಾಸಕ್ಕೆ ತಗೋಬೇಕು. ಕಾನೂನುಗಳಿಂದ ಎಲ್ಲ ಮಾಡ್ಲಿಕ್ಕೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಬಂದಿರ್ತಕ್ಕಂಥದ್ದು ಪ್ರಣಾಳಿಕೆ ಆಂಟಿ ರಾಡಿಕಲೈಸೇಷನ್ ತಂದಿರ್ತಕ್ಕಂಥದ್ದು. ಆಂಟಿ ರಾಡಿಕಲೈಸೇಷನ್ ಇವತ್ತು ಇಡೀ ದೇಶದಲ್ಲಿ ನಡೀತಾ ಇರುವಂಥ ವಿದ್ಯಮಾನದಲ್ಲಿ ರ್ಯಾಡಿಕಲ್ ಒಳಗಡೆ ಸರ್ದನ್ ಕಿ ಜುದಾ ಅಂತ ಹೇಳ್ಬಿಟ್ಟು ತಲೆ ಕತ್ತರಿಸ್ತೀನಿ ಅಂತ ಹೇಳ್ತಕ್ಕಂಥದ್ದು, 26 ಪೀಸ್ ಮಾಡಿ ಒಬ್ಬ ಹೆಣ್ಮಗಳನ್ನ ಇಡ್ತಕ್ಕಂಥದ್ದು, ಲವ್ ಜಿ 36 ಲವ್ ಜಿ ಆದಲ್ಲಿ ಒಳಗಡೆ ರಾಡಿಕಲೈಸೇಷನ್ ಆಗ್ತಾ ಇಲ್ವಾ? ಇವರು ಗುಜರಾತ್ ಇಂದು ಎಂತ ಒಂದು ರೇಪ್ ಕೇಸು, ಬಿಲ್ಕಿಸ್ ಬಾನು ಕೇಸು. ಬಿಲ್ಕಿಸ್ ಬಾನುದು ಉಲ್ಲೇಖ ಮಾಡ್ತಾರೆ. ಬಿಲ್ಕಿಸ್ ಬಾನು ಒಂದು ವಿಷಯ, ಓಕೆ ಒಪ್ಕೋತೀನಿ. ಶ್ರದ್ಧಾದ ಯಾಕೆ ಯಾರು ಉಲ್ಲೇಖ ಮಾಡಲ್ಲ? ಶ್ರದ್ಧಾದ ಯಾಕೆ ಮಾಡೋದಿಲ್ಲ ಉಲ್ಲೇಖ? ನಮ್ಮ ಮುಂದೆ ಅಂತಲ್ಲ, ಶ್ರದ್ಧಾ ಅಂತ ವಿಚಾರ ಬಂದಂತ ಸಂದರ್ಭ ಒಬ್ಬ ಮಾಧ್ಯಮವಾಗಿ ಇವತ್ತು ಕಾಂಗ್ರೆಸ್ ಈ ದೇಶದೊಳಗಡೆ ಏನೇ ಸುಧಾರಣೆ ತಂದ್ರು ಕೂಡ ಇವತ್ತು ರಾಷ್ಟ್ರದ ಮುಖ್ಯ ಪ್ರವಾಹದಲ್ಲಿ ಬಿಲ್ಕಿಸ್ ಬಾನು ಗುಜರಾತಿನಲ್ಲಿ ಒನ್ ಆಫ್ ದ ಇಶ್ಯೂಸ್. ನಾನು ಅಮರ್ ಪ್ರಸಾದ್ ಕೇಳ್ತೀನಿ. ಅಮರ್ ನೀವು ಓಡಾಡಿದ್ರಲ್ಲ, ಜನರ ಮತದಾನ ಅಲ್ಲ, ಒಂದ್ ನಿಮಿಷ, ಇಟ್ ಹ್ಯಾಸ್ ಅಫೆಕ್ಟೆಡ್ ದ ಸೈಕಿ ಅಲ್ಲ? ನೀವು ಹೇಳೋದು ಕರೆಕ್ಟ್ ಇದೆ. ದೇ ಆರ್ ಓನ್ಲಿ 9-10%. ಅದು ಸ್ಕ್ಯಾಟರ್ಡ್ ಪಾಪ್ಯುಲೇಷನ್. ಒಂದೇ ಕಡೆ ಎಲ್ಲ ಒಗ್ಗಟ್ಟಾಗಿ ಓಟ್ ಹಾಕಿದ್ರು ಪ್ರಯೋಜನ ಇಲ್ಲ. ನಾನು ಅಮರ್ ಪ್ರಸಾದ್ ಕೇಳ್ತೀನಿ ಒಂದು ನಿಮಿಷ. ಆನ್ ಗ್ರೌಂಡ್ ಅಮರ್, ಯಾವ ಮಾನದಂಡಗಳು ಯಾವ ಸಮಸ್ಯೆಗಳ ಆಧಾರದ ಮೇಲೆ ಮತದಾನ ಮಾಡಬೇಕು ಅಂತಿದ್ದರು ಆ ಕೆಲವೇ ಉತ್ಸುಕ ಜನ? ನೀವು ಹೇಳಿದ್ರಿ ತುಂಬಾ ಡಲ್ ಎಲೆಕ್ಷನ್, ಜನರಲ್ಲಿ ಒಂದು ಉತ್ಸಾಹನೇ ಇಲ್ಲ ಅಂತ. ಉತ್ಸಾಹ ಇದ್ದವರಾದ್ರು ಯಾವ ಇಶ್ಯೂಸ್ ಮೇಲೆ ವೋಟ್ ಮಾಡಬೇಕು ಅಂತಿದ್ರು? ನನ್ನ ಹತ್ರ ಒಂದು 7 ಇದೆ. ವೋಟ್ ಮಾಡ್ತಾರೆ ಅವರು, ವೋಟ್ ಮಾಡ್ತೀವಿ ಅಂತ ಹೇಳ್ತಾರೆ, ಬಟ್ ಅಷ್ಟೊಂದು ಉತ್ಸಾಹ ಇರ್ಲಿಲ್ಲ ಅಷ್ಟೇ. ವೋಟ್ ಬಂದಾಗ ಹೋಗಿ ಮಾಡ್ತೀವಿ ಬಿಡಿ, ಅದ್ರಲ್ಲಿ ಏನಿದೆ ದೊಡ್ಡ ವಿಚಾರ ಅಂತ ಹೇಳ್ತಾ ಇದ್ರು. ಒಂದು ಇಶ್ಯೂಸ್ ವಿಚಾರಕ್ಕೆ ಬಂದಾಗ ನಿಮಗೆ ನಾವು ಕೇಳಿದ್ವಿ, ನಿರುದ್ಯೋಗ ಸಮಸ್ಯೆ ಇದೆಯಾ, ನಿಮಗೆ ಬೆಲೆ ಏರಿಕೆ ಸಮಸ್ಯೆ ನಿಮ್ಮನ್ನ ಕಾಡ್ತಾ ಇದೆಯಾ, ಎಲ್ಲ ವಿಚಾರಗಳನ್ನ ಕೇಳಿದಾಗ ಸಮಸ್ಯೆ ಇದೆ ಅಂತ ಹೇಳ್ತಾರೆ, ಸಮಸ್ಯೆ ಇಲ್ಲ ಅಂತ ಅವರನ್ನು ನಿರಾಕರಿಸೋದಿಲ್ಲ. ಆದ್ರೆ ಸ್ಟಿಲ್ ಅವರು ಗುಜರಾತ್ ನಲ್ಲಿ ಕಳೆದ ಬಾರಿ ಅಷ್ಟೇ ಈ ಬಾರಿ ಕೂಡ ಅಷ್ಟೇ ಒಂದು ಫ್ಯಾಕ್ಟ್ ನ ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ಆ ಚುನಾವಣೆಯಲ್ಲಿ ಬಿಗ್ಗೆಸ್ಟ್ ಫ್ಯಾಕ್ಟರ್ ಅದು ಮೋದಿ ಫ್ಯಾಕ್ಟರ್. ಅಲ್ಲಿ ಬಂದ ನೆಕ್ಸ್ಟ್ ಅರೆ ಗ್ರೌಂಡ್ ರಿಪೋರ್ಟ್ ಅಪ್ಪ, ಅವ್ರು ಅಥೆಂಟಿಕ್ ಆಗಿ ಹೇಳ್ತಿದ್ದಾರೆ, ನಾವು ಕೇಳ್ಬೇಕಲ್ಲ. ಹೇಳಿ ಅಮರ್. ಅಲ್ಲ ಒಂದ್ ನಿಮಿಷ, ನೀವು ನೋಡಿ, ನೀವು ಅವ್ರು ಹೇಳಿದ್ರು ಅಂತ ನೀವು ಹತ್ತು ಬಿಟ್ರಿ ಟ್ರೈನ್. ಒಂದ್ ನಿಮಿಷ ಇರಿ ಸರ್, ಅವ್ರು ಹೇಳಿ ಪೂರ್ತಿ. ಡೆವಲಪ್ಮೆಂಟ್ ಇಸ್ ನಾಟ್ ಎ ಇಶ್ಯೂ, ಮೋದಿ ಇಸ್ ಇಶ್ಯೂ. ಓಕೆ, ಅಲ್ಲ ದಟ್ ಮೀನ್ಸ್ ಅಮರ್ ಸರ್ ಪ್ಲೀಸ್ ಅಮರ್ ಮಾತಾಡಕ್ ಬಿಡೋಣ. ಮೋದಿಯಲ್ಲಿ ಇರುತ್ತೆ ಡೆವಲಪ್ಮೆಂಟ್ ಇರುತ್ತೆ. ಆಯ್ತು ಸರ್, ನೀವು ಹೇಳಿದಿರಿ. ಅಮರ್ ಹೇಳಿ. ಮೋದಿ ಎಲ್ಲಿ ಇರ್ತಾರೆ ಅಲ್ಲಿ ಅನ್ಎಂಪ್ಲಾಯ್ಮೆಂಟ್ ಇರುತ್ತೆ. ಅಲ್ಲ ಅಮರ್ ಹೇಳಿ. ಬಡತನ ಇರ್ತದೆ. ಅಮರ್ ಹೇಳಿ. ಅಲ್ಲಿ ಜನಕ್ಕೆ, ಗುಜರಾತಿ ಜನಕ್ಕೆ ಈಗ ಬೇರೆ ರಾಜ್ಯಗಳಲ್ಲೂ ಕೂಡ ವಿಧಾನಸಭಾ ಚುನಾವಣೆ ನಡೆದಾಗ ಮೋದಿಯಲ್ಲಿ ಬಿಗ್ಗೆಸ್ಟ್ ಫ್ಯಾಕ್ಟರ್ ಆಗಿರ್ಲಿಲ್ಲ. ಅಲ್ಲಿನ ಸ್ಥಳೀಯ ನಾಯಕರು ಕೂಡ ಮುಖ್ಯ ಆಗ್ತಾ ಇದ್ರು. ಅದು ನಾವು ಬೇರೆ ರಾಜ್ಯಗಳ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ನೋಟಿಸ್ ಮಾಡಿದ್ವಿ. ಆದ್ರೆ ಗುಜರಾತ್ ನಲ್ಲಿ ನರೇಂದ್ರ ಮೋದಿ ಅವರು ಗುಜರಾತ್ ಬಿಟ್ಟು ದಿಲ್ಲಿಗೆ ಹೋಗಿ ಇಷ್ಟು ವರ್ಷಗಳು ಆದ್ಮೇಲೂ ಕೂಡ ಅಲ್ಲಿ ಮುಖ್ಯಮಂತ್ರಿ ಯಾರು ಅಂತ ಕೆಲವೊಂದ್ ಕಡೆ ಗ್ರಾಮೀಣ ಭಾಗಕ್ಕೆ ಹೋಗಿ ಕೇಳಿದ್ರೆ ಸಡನ್ ಆಗಿ ಒಂದ್ಸರಿ ಯೋಚನೆ ಮಾಡಿ ಆನ್ಸರ್ ಮಾಡ್ತಾರೆ, ಭೂಪೇಂದ್ರ ಪಟೇಲ್ ಅಂತ ಮಾಡ್ತಾರ.
ಆ ಮಟ್ಟಿಗೆ ಅಲ್ಲಿ ಬಿಜೆಪಿಯ ಒಂದು ನೆಟ್ವರ್ಕ್ ಆಗಿರ್ಬೋದು ಅಥವಾ ಸಂಘಟನೆ ಆಗಿರ್ಬೋದು ಅಥವಾ ಎಲ್ಲಕ್ಕಿಂತ ಮುಖ್ಯವಾಗಿ ನೋಡಿ, ಗುಜರಾತ್ ಅಲ್ಲಿ ನರೇಂದ್ರ ಮೋದಿ ಅವರು ಸಿಎಂ ಆಗೋಕ್ಕಿಂತ ಮುಂಚೆಯಿಂದಲೂ ಸಂಘಟನೆಯನ್ನು ತೊಡ್ಕೊಂಡಿದ್ರು. ಅಲ್ಲಿಂದ ಇಲ್ಲಿವರೆಗೂ ಎರಡು ಜನರೇಷನ್ ಜನ ಅಲ್ಲಿ ಬೇರೆ ಸರ್ಕಾರವನ್ನು ನೋಡೇ ಇಲ್ಲ, ಅಲ್ಲಿ ಬೇರೆ ಆಡಳಿತ ಹೆಂಗಿರುತ್ತೆ ಅಂತ ಅವ್ರು ಎಕ್ಸ್ಪೀರಿಯನ್ಸ್ ಕೂಡ ಮಾಡಿಲ್ಲ. ಆ ರೀತಿಯ ವಾತಾವರಣ ಇದೆ. ಕೇಳಿದ ತಕ್ಷಣ ಎಲೆಕ್ಷನ್ ಅಂತ ಹೇಳಿದ ತಕ್ಷಣ ನಾವಿನ್ನು ಶುರು ಮಾಡಿರಲ್ಲ, ಕ್ವಶನೇ ಶುರು ಮಾಡಿರೋದಿಲ್ಲ. ಎಸ್ಪೆಷಲಿ ಫಸ್ಟ್ ಟೈಮ್ ವೋಟರ್ಸ್ ಯುವಕರ ಹತ್ರ ಎಲ್ಲ ಕೇಳೋ ಟೈಮ್ ನಲ್ಲಿ ನಾವಿನ್ನು ಕ್ವಶನ್ ಕೇಳೋಕ್ ಶುರುನೇ ಮಾಡಿರೋದಿಲ್ಲ. ಬೈದರ ಎಲೆಕ್ಷನ್ ಅಂತ ಶುರು ಮಾಡೋಷ್ಟ್ರಲ್ಲಿ ಗುಂಪು ಹಾಕೊಂಡು ಮೋದಿ ಮೋದಿ ಅಂತ ಕೂಗೋಕ್ ಶುರು ಮಾಡ್ತಾರೆ. ಇಶ್ಯೂಸ್ ಬಗ್ಗೆ ಅವರು ಥಿಂಕ್ ಕೂಡ ಮಾಡ್ತಾ ಇಲ್ಲ ಫಸ್ಟ್ ಟೈಮ್ ವೋಟರ್ಸ್. ಈಗ 18ರಿಂದ ಒಂದು 27-30 ಒಳಗಡೆ, 18ರಿಂದ 30 ಅಂತ ಅನ್ಕೊಡಿ, ಆ ಏಜ್ ಗ್ರೂಪ್ ನ ಜನ ಅಲ್ಲಿ ಜಾಸ್ತಿ ಥಿಂಕ್ ಮಾಡಿ ಆನ್ಸರ್ ಮಾಡ್ತಿದ್ರು ಅಂತ ಕೂಡ ಅನ್ಸ್ಲಿಲ್ಲ ನಮಗೆ. ನೇರವಾಗಿ ಅವರು ಇಲ್ಲ ಮೋದಿ ಆ ರೀತಿ. ಅಬೌವ್ 30 ಒಂದು 30ರಿಂದ ಒಂದು 40-45 ಏಜ್ ಗ್ರೂಪ್ ನವರು ಅಲ್ಲಿ ಎರಡು ರೀತಿಯ ಒಪಿನಿಯನ್ ಕೂಡ ಇರುತ್ತೆ. ಡೆವಲಪ್ಮೆಂಟ್ ಆಗಿದೆ ಅಂತ ಹೇಳೋರು ಕೂಡ ಇರ್ತಾರೆ, ಆಗಿಲ್ಲ ಅಂತ ಹೇಳೋರು ಕೂಡ ಇರ್ತಾರೆ. ಬಟ್ ಸ್ಟಿಲ್ ಬಿಜೆಪಿ ಸಪೋರ್ಟ್ ಮಾಡೋರು ಹಾರ್ಡ್ ಕೋರ್ ಆಗಿ ನಾವು ಬಿಜೆಪಿ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಇನ್ನು ಕೆಲವರು ನಾವು ಬಿಜೆಪಿ ವೋಟ್ ಹಾಕಲ್ಲ ಅಂತ ಹೇಳೋರು ಕೂಡ ಆಯಾಗಂತೂ ಬಿಜೆಪಿ ಹೇ ಇಸ್ಕಾ ಗರ್ ಹೈ ಅನ್ನೋ ರೀತಿಯಲ್ಲಿ ಉತ್ತರವನ್ನ ಕೊಡ್ತಾ ಇದ್ರು. ಸೊ ಚುನಾವಣೆಗಿಂತ ಮುಂಚೆನೆ, ವೋಟ್ ಹಾಕೋಕ್ಕಿಂತ ಮುಂಚೆನೆ, ರಿಸಲ್ಟ್ ಬರೋಕ್ಕಿಂತ ಮುಂಚೆನೆ ಒಂದು ಒಪಿನಿಯನ್ ಏನ್ ಸೆಟ್ಲ್ ಆಗಿತ್ತು ಅಲ್ಲಿ ಅಂತ ಹೇಳಿದ್ರೆ ಮತ್ತೆ ಬರ್ತಾರೆ, ಮತ್ತೆ ಅಧಿಕಾರಕ್ಕಂತೂ ಬರ್ತಾರೆ ಅನ್ನೋ ವಾತಾವರಣ ಸೆಟಲ್ ಆಗಿತ್ತು. ಹೀಗಾಗಿ ಇಶ್ಯೂಸ್ ಏನೇ ಇದ್ರು ಕೂಡ ಪ್ರತಿ ರಾಜ್ಯದಲ್ಲೂ, ದೇಶದಲ್ಲಿ ಎಲ್ಲಾ ಕಡೆ ಅಥವಾ ಗ್ರಾಮೀಣ ಮಟ್ಟದಲ್ಲೂ ಕೂಡ ಇಶ್ಯೂಸ್ ಇದ್ದೇ ಇರುತ್ತೆ. ನಿಮಗೆ ಬೆಲೆ ಏರಿಕೆ ಇರುತ್ತೆ, ಅನ್ಎಂಪ್ಲಾಯ್ಮೆಂಟ್ ಇರುತ್ತೆ, ಅದು ಯಾವಾಗ್ಲೂ ಕೂಡ ಇರುತ್ತೆ. ಗುಜರಾತ್ ಚುನಾವಣೆಯಲ್ಲೂ ಕೂಡ ಇಶ್ಯೂ ಇಲ್ವೇ ಇಲ್ಲ, ಜನಕ್ಕೆ ಸಮಸ್ಯೆ ಇಲ್ವೇ ಇಲ್ಲ ಅಂತಲ್ಲ. ಬಟ್ ಕಾಂಗ್ರೆಸ್ ಬಹಳ ಬೇಗ ಚುನಾವಣಾ ಕಣದಿಂದ ಹಿಂದಕ್ಕೆ ಹೋಗಿ, ಕಾಂಗ್ರೆಸ್ ಕತೆ ಹೇಗಾಗಿದೆ ಅಂತ ಹೇಳಿದ್ರೆ ಚುನಾವಣೆಯಲ್ಲಿ ಕಳೆದ ಬಾರಿ ಅವರು ಅಷ್ಟೊಂದು ಟಫ್ ಫೈಟ್ ಕೊಟ್ಟವರು ಅದನ್ನ ಕಂಟಿನ್ಯೂ ಮಾಡಿದ್ರೆ, ಆ ಲೀಡರ್ ಗಳನ್ನ ಪಾರ್ಟಿಯಲ್ಲೇ ಉಳಿಸ್ಕೊಂಡಿದ್ರೆ, ಈ ಬಾರಿ ಕೂಡ ಅಟ್ಲೀಸ್ಟ್ ಒಂದು ವರ್ಷದಿಂದ ತುಂಬಾ ಟಫ್ ಫೈಟ್ ಕೊಡುವಂತ ಒಂದು ಪ್ರಯತ್ನವನ್ನ ನಡೆಸಿದ್ರೆ ನಿಜವಾಗಿಯೂ ಬಿಜೆಪಿಗೆ ಒಂದು ಟಕ್ಕರನ್ನ ಕೊಡಬಹುದಾಗಿತ್ತು. ಆದ್ರೆ ಕಾಂಗ್ರೆಸ್ ಪಾರ್ಟಿ ಗುಜರಾತ್ ಕಡೆ ಸ್ವಲ್ಪನೂ ಕೂಡ ಫೋಕಸ್ ಮಾಡೋ ಲಕ್ಷಣ ಕಾಣಿಸ್ತಾ ಇಲ್ಲ. ಅಲ್ಲ ಅಂದ್ರೆ ನಾನು ಅದನ್ನೇ ಕೇಳೋದಿದ್ದೆ, ಆನ್ ಗ್ರೌಂಡ್ ನಿಮ್ಗೆ ಕಾಂಗ್ರೆಸ್ ಪ್ರೆಸೆನ್ಸ್ ಹೆಂಗ್ ಕಾಣ್ತು? ಯಾಕಂದ್ರೆ ಮೋದಿ ಅವರು 31 ರ್ಯಾಲಿ ಮಾಡಿದ್ರು, 5 ರೋಡ್ ಶೋ ಮಾಡಿದ್ರು. ಆದ್ರೆ ಕಾಂಗ್ರೆಸ್ಸಿನ ಹಿರಿಯ ನಾಯಕತ್ವ ನಾವು ರಾಹುಲ್ ಗಾಂಧಿನಲ್ಲಿ ನೋಡ್ಲಿಲ್ಲ ಬಿಡಿ, ಅವರು ಜೋಡೋ ಯಾತ್ರೆನಲ್ಲಿದ್ದಾರೆ. ಪ್ರಿಯಾಂಕಾ ಗಾಂಧಿ ಮತ್ತೆ ಖರ್ಗೆ ಅವ್ರು ಬಂದಿದ್ದಾರೆ. ಐ ನೋ ಸಮ್ ರ್ಯಾಲಿ ಸರ್, ಬಟ್ ನಾಟ್ ಇನ್ ಹಿಮಾಚಲದಲ್ಲಿದ್ರು. ಬಟ್ ಕಾಂಗ್ರೆಸ್ಸಿನ ಉಪಸ್ಥಿತಿ ಬಗ್ಗೆ ಹೇಳಿ ಅಮರ್, ಕ್ವಿಕ್ಲಿ ಪ್ಲೀಸ್. ನಿಖಿಲ್, ಕಾಂಗ್ರೆಸ್ನ ಉಪಸ್ಥಿತಿ ಬಗ್ಗೆ ಹೇಳೋದಾದ್ರೆ ನಿಮಗೊಂದು ಸಿಂಪಲ್ ಒಂದು ಉದಾಹರಣೆ ಕೊಟ್ಟು ಹೇಳೋದಾದ್ರೆ, ಗುಜರಾತ್ ನಾದ್ಯಂತ ಎಲ್ಲೇ ಹೋದ್ರು ಕೂಡ ಬಿಜೆಪಿಯ ಪೋಸ್ಟರ್ಸ್ ಕಾಣಿಸ್ತಾ ಇತ್ತು. ಪದೇ ಪದೇ ಹೈವೇಗಳ ಸುತ್ತಮುತ್ತ ಎಲ್ಲ ಬಿಜೆಪಿಯ ಪೋಸ್ಟರ್ ಕಾಣಿಸ್ತಿತ್ತು. ಅದರಲ್ಲಿ ನರೇಂದ್ರ ಮೋದಿ ಅವರು ಇರ್ತಾ ಇದ್ರು, ಅಮಿತ್ ಶಾ ಇರ್ತಾ ಇದ್ರು, ನಡ್ಡಾ ಅವರು ಇರ್ತಿದ್ರು, ಆಮೇಲೆ ಲೋಕಲ್ ಕ್ಯಾಂಡಿಡೇಟ್ ಇರ್ತಾ ಇದ್ರು. ಅದು ಬಿಟ್ರೆ ಆಮ್ ಆದ್ಮಿ ಪಾರ್ಟಿಯ ಪೋಸ್ಟರ್ ಗಳು ಕೂಡ ನಮಗೆ ಸುಮಾರು ಕಾಣೋಕ್ ಸಿಕ್ತು. ಆಟೋಗಳ ಹಿಂದೆ ಬೇರೆ ಬೇರೆ ಕಡೆ ಅವರು ಕೂಡ ಚೆನ್ನಾಗಿ ಪ್ರಚಾರವನ್ನ ಮಾಡ್ತಿದ್ದಾರೆ, ಚೆನ್ನಾಗಿ ದುಡ್ಡನ್ನ ಕೂಡ ಖರ್ಚು ಮಾಡ್ತಾ ಇದ್ದಾರೆ. ಆದ್ರೆ ಕಾಂಗ್ರೆಸ್ದು ಅಷ್ಟೊಂದು ಉಪಸ್ಥಿತಿ ಕಾಣಿಸ್ಲಿಲ್ಲ. ಕೆಲವು ಕಡೆ ಕಾಂಗ್ರೆಸ್ನ ಕ್ಯಾಂಡಿಡೇಟ್ ಗಳ ಪೋಸ್ಟರ್ ಕಂಡ್ರು ಕೂಡ ರಾಷ್ಟ್ರೀಯ ನಾಯಕರ ಫೋಟೋಸೇ ಇರ್ಲಿಲ್ಲ ಅಲ್ಲಿ. ನಾವು ಅಹಮದಾಬಾದ್ ಇಂದ ಸೂರತ್ ಕಡೆಗೆ ಹೋಗುವಂತ ಹೈವೇ ನಲ್ಲಿ ನಮ್ಗೆ 4-5 ಕಡೆ ಕಾಂಗ್ರೆಸ್ ನ ಪೋಸ್ಟರ್ ಕೂಡ ಕಾಣಿಸ್ತು. ಲೋಕಲ್ ಕ್ಯಾಂಡಿಡೇಟ್ ಅವ್ರ ಫೋಟೋ ಹಾಕೊಂಡಿದ್ದಾರೆ, ಸಣ್ಣ ಪುಟ್ಟ ಲೋಕಲ್ ಲೀಡರ್ಸ್ ಗಳ ಫೋಟೋ ಇದೆ. ಆದ್ರೆ ರಾಹುಲ್ ಗಾಂಧಿ ಅವರ ಫೋಟೋ ಆಗ್ಲಿ ಅದರಲ್ಲಿ ಅಥವಾ ಖರ್ಗೆ ಅವರ ಫೋಟೋ ಆಗ್ಲಿ ಇರ್ಲಿಲ್ಲ. ಕೈ ಚಿಹ್ನೆ ಇತ್ತು, ಲೋಕಲ್ ಕ್ಯಾಂಡಿಡೇಟ್ ಫೋಟೋಸ್ ಇತ್ತು. ಇದೊಂದು ಎಕ್ಸಾಂಪಲ್ ಹೇಳ್ತಿರೋದು ನಿಮಗೆ. ಇದನ್ನ ಬಿಟ್ಟು ಕೂಡ ನಾಯಕತ್ವದ ಪ್ರಭಾವದ ಬಗ್ಗೆ ನೀವು ಹೇಳ್ದೇನೆ ಏನ್ ಹೇಳಿದ್ದೀರಿ ಅಂತ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಅಮರ್ ಬಹಳ ಚೆನ್ನಾಗಿ ಹೇಳಿದ್ದೀರಿ. ನನ್ನ ಹತ್ರ ಕಡಿಮೆ ಸಮಯ ಇರೋದ್ರಿಂದ ಅಲ್ಲ ನೀವು ಹೇಳ್ಬೋದು ಬಿಡಿ. ಅದು ದಯವಿಟ್ಟು ಮಹೇಶ್ ಜಿ, ನಾಗರಾಜ್ ಜಿ, ದಯವಿಟ್ಟು ಹಿರಿಯರಿದ್ದೀರಿ. ಅವ್ರು ಮೋಹನ್ ಬಂದಿದ್ದಾರೆ, ಅವ್ರು ಅಂತ ಮಾತಾಡ್ಲಿ. ನನಗೆ ಸಮಯ ಬಹಳ ಕಡಿಮೆ ಇದೆ, ದಯವಿಟ್ಟು ಮೋಹನ್ ಅವ್ರಿಗೆ ಮಾತಾಡ್ಲಿಕ್ಕೆ ಕೊಡಿ. ಇಲ್ಲಿ ಏನಾಗಿದೆ ಮೋಹನ್ ದಾಸ್ರಿ ಅವರೇ, ನಮಗೆ ಬಿಜೆಪಿ ಬೇಡ, ಕಾಂಗ್ರೆಸ್ ವೋಟ್ ಹಾಕಿ ಪ್ರಯೋಜನ ಇಲ್ಲ ಅಂತವ್ರು ನಿಮ್ಮ ಮತದಾರರು, ಹೌದಾ? ಹಾಗಂತಿಲ್ಲ. ಇವತ್ತು ನಾವು ಯಾವ ತರ ಒಂದು ರಾಜಕಾರಣ ಮಾಡಕ್ ಹೋಗ್ತಾ ಇದೀವಿ, ಅದಕ್ಕೆ ಸುಮಾರು ಮಂದಿ ಬಿಜೆಪಿಯಿಂದನೂ ಇರ್ತಾರೆ, ಕಾಂಗ್ರೆಸ್ ಇಂದನೂ ಇರ್ತಾರೆ. ಅಂದ್ರೆ ಇರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಈ ತರ ಒಂದು ರಾಜಕಾರಣಕ್ಕೆ ಸಪೋರ್ಟ್ ಮಾಡಬೇಕು ಅಂತ ಹೇಳಿ ನಾವು ಕೆಲವು ಉದಾಹರಣೆಗಳನ್ನ ಹೇಳ್ತೀನಿ. ಪಂಜಾಬಲ್ಲಿ ನಾವು 2017ರಲ್ಲಿ ಚುನಾವಣೆ ನಿಂತಾಗ, ಅದು ನಮಗೆ ಮೊದಲನೇ ವಿಧಾನಸಭಾ ಚುನಾವಣೆ ಆಗಿತ್ತು, ನಮಗೆ ಬಂದಿದ್ದು 23% ವೋಟ್ ಶೇರ್. ಅಲ್ಲಿ ಜಾಸ್ತಿ ಅಲ್ಲ, ಬರೀ 23%. ಅದನ್ನೇ ಹೇಳ್ತಾ ಇದ್ದೀನಿ, 23% ವೋಟ್ ಶೇರ್ ಬಂತು. ಬಟ್ ಆ ಸೀಟಾಗಿ ಕನ್ವರ್ಟ್ ಆಗಿದ್ದು 21 ಸೀಟ್ಸ್ ಆಗಿ ಕನ್ವರ್ಟ್ ಆಯ್ತು ಅಲ್ಲಿ. ಅದೇ ರೀತಿ ದೆಹಲಿಯಲ್ಲಿ ನಾವು ಫಸ್ಟ್ ಟೈಮ್ ಎಲೆಕ್ಷನ್ ಮಾಡಿದಾಗ 2013ರಲ್ಲಿ ನಮಗೆ ಬಂದಿರೋ ವೋಟ್ ಶೇರು 29%. ಅದರ ಪ್ರಕಾರ 28 ಸೀಟ್ ಬಂದಿತ್ತು. ಬಿಜೆಪಿದು 35% ಏನೋ ಇತ್ತು, ಕಾಂಗ್ರೆಸ್ದು ಇನ್ನೂ ಹೆಚ್ಚೇ ಇತ್ತು. ಸೊ ನಮಗೆ ಇವತ್ತು ನಾವೊಂದು ಪ್ರಾಮಾಣಿಕ ರಾಜಕಾರಣ ಮಾಡೋಕೆ ಹೋಗ್ತಾ ಇರೋದ್ರಿಂದ ಜನರು ಯಾವ ಥರ ಒಂದು
ಬದಲಾವಣೆ ಬೇಕು ಅಂತ ನಿರೀಕ್ಷೆ ಇರುತ್ತಲ್ಲ, ಆ ಬದಲಾವಣೆಗಾಗಿ ಓಟ್ ಹಾಕ್ತಾರೆ. ಇವತ್ತು ಗುಜರಾತ್ ಅಲ್ಲಿ ನೀವು ಸಮೀಕ್ಷೆಗಳು ಬರ್ತಾ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಈ ಸಮೀಕ್ಷೆಗಳ ಪ್ರಕಾರ ಕೆಲವರು 6 ಹೇಳ್ತಾ ಇದ್ದಾರೆ, 13 ಹೇಳ್ತಾ ಇದ್ದಾರೆ, 11 ಹೇಳ್ತಾ ಇದ್ದಾರೆ. ಬಟ್ ನೀವು ಯಾವ್ದಾದ್ರು ವೋಟ್ ಪರ್ಸೆಂಟೇಜ್ ತೆಗೆದು ನೋಡಿ. ನಾನು ಇವತ್ತು 3-4 ಸಮೀಕ್ಷೆದು ವೋಟ್ ಪರ್ಸೆಂಟೇಜ್ ತೆಗೆದು ನೋಡಿದೆ ಗುಜರಾತ್ ಅಲ್ಲಿ. ಆಮ್ ಆದ್ಮಿ ಪಾರ್ಟಿಗೆ ಕಾಂಗ್ರೆಸ್ಗಿಂತ ಜಾಸ್ತಿ ವೋಟ್ ಶೇರ್ ನಮ್ದಿದೆ. 27ರಿಂದ 28% ವೋಟ್ ಶೇರ್ ಇವತ್ತು ಗುಜರಾತ್ ಚುನಾವಣೆಗೆ ಭವಿಷ್ಯದ ದೃಷ್ಟಿಯಿಂದ ಬಹಳ ಒಳ್ಳೆ ಪ್ರಾಮಿಸ್ ನೀವು ಹೇಳ್ತಿರೋದು ನಿಜ ಅದು. ಅಲ್ಲ, ನಾನು ಹೇಳ್ತಾ ಇರೋದು ಕೇಳಿ. ನಮ್ಮದ ಮೊದಲನೇ ಚುನಾವಣೆಯಲ್ಲೇನೆ ಇವತ್ತು ನಾವೇನೊಂದು ಪಾಸಿಟಿವ್ ಕ್ಯಾಂಪೇನ್ ಮಾಡ್ತಾ ಇದ್ವಿ. ನೀವಾಗ್ಲೇ ಹೇಳ್ತಾ ಇದ್ರಿ ಇದೇನಿದು ಈ ರಾಡಿಕಲೈಸೇಷನ್, ಆಂಟಿ ರಾಡಿಕಲೈಸೇಷನ್ ಮತ್ತೆ ಯುಸಿಸಿ ಯೂನಿಫಾರ್ಮ್ ಸಿವಿಲ್ ಇದು ಯಾವತ್ತಿಂದ ರಾಷ್ಟ್ರೀಯ ಭದ್ರತೆ ಕಾನೂನುಗಳಾಯ್ತು? ಬಿಜೆಪಿಗೆ ಇವೆಲ್ಲ ಬರೀ ಎಮೋಷನಲ್ ಇಶ್ಯೂಸ್ ಮಾತ್ರನೇ. ರಾಷ್ಟ್ರೀಯ ಭದ್ರತೆಗೆ ದೇಶದಲ್ಲಿ ಇನ್ನೂ ಹೆಚ್ಚು ಕಾನೂನುಗಳಿದೆ, ಅದನ್ನು ಇಂಪ್ಲಿಮೆಂಟ್ ಮಾಡಿದ್ರೆ ಸಾಕು. ಅದಕ್ಕೋಸ್ಕರ ಸೇನೆ ಇದೆ, ಎಲ್ಲ ಇದೆ. ಇವತ್ತು ಜನರನ್ನ ಮೂರ್ಖರನ್ನಾಗಿ ಮಾಡೋದಕ್ಕೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಬಗ್ಗೆ ಮಾತಾಡ್ತಾರೆ. ನಾನಿವತ್ತು ಬಿಜೆಪಿಯ ನಾಯಕರಲ್ಲಿದ್ದಾರೆ, ಬಿಜೆಪಿಯ ಬೇರೆ ಬೇರೆ ನಾಯಕರು ಇರ್ತಾರೆ, ಅವ್ರಿಗೆ ಕೇಳೋದು ಯೂನಿಫಾರ್ಮ್ ಸಿವಿಲ್ ಕೋಡ್ ಅಲ್ಲಿ ಏನು ಲಾಸ್ಟ್ 1 ತಿಂಗಳಲ್ಲಿ ನೀವೇನೇನು ಈ ದಲಿತರ ಮೇಲೆ ಹಲ್ಲೆಗಳಾಗ್ತಾ ಇದೆ. ಮೊನ್ನೆ ಒಬ್ಬ ಹುಡುಗ ಆತ್ಮಹತ್ಯೆ ಮಾಡ್ಕೊಂಡ. ನಾನು ಮೊನ್ನೆ ಕೋಲಾರದಲ್ಲಿದ್ದೆ, 2 ದಿನ ಮುಂಚೆ ಕೋಲಾರದಲ್ಲಿದ್ದಾಗ ಅವರ ಫ್ಯಾಮಿಲಿನ ಭೇಟಿ ಮಾಡಿದ್ವಿ. ಅವ್ರು ಹೇಳ್ತಾ ಇದ್ರು ಯಾವ ತರ 3 ಸರಿ ತಪ್ಪಿಸ್ಕೊಂಡು ಹೋದ್ರೂ ಬಿಟ್ಟಿಲ್ಲ ಅಂತ, ಹಂಗೆ ಹೊಡೆದಿದಾರಂತೆ. ಅವನಿಗೆ ರಾತ್ರಿ ಎಲ್ಲ ಮಲಗಿದಾನೆ, ಬೆಳಿಗ್ಗೆ 11 ಗಂಟೆಗೆ ಹೋಗಿ ಅವಮಾನ ತಡ್ಕೊಳಕ್ ಆಗ್ದಾನೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನ ಹುಡುಗ. ಸೊ ಇದೆಲ್ಲ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಲ್ಲಿ ನೀವು ಕ್ಯಾಸ್ಟ್ ಸಿಸ್ಟಮ್ ನ ತೆಗೆದಾಕ್ತೀರಾ? ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂದ್ರೆ ಬರೀ ಹಿಂದೂ ಮತ್ತೆ ಮುಸ್ಲಿಮ್ಗೆ ಅಷ್ಟೇ ಸೀಮಿತರಾಗಬಾರ್ದಲ್ಲ. ಬರೀ ಹಿಂದೂ ಮತ್ತೆ ಯಾಕೆ ಹಿಂದೂಗಳೆಲ್ಲ ಇವತ್ತು ಇಷ್ಟೊಂದು ತೊಂದರೆಗಳಿದೆಯಲ್ಲ, ಅದನ್ನೇ ಬಗೆಹರಿಸ್ತಾರೆ ನೀವು. ಇವರಿಗೆ ಚುನಾವಣೆ ಅಂದ್ರೆ ನಿಮಿಷ ನಾನು ಕೇಳೋದು ಜಸ್ಟ್ ಜನರಲ್ ಆಸ್ ಎ ನ್ಯೂಟ್ರಲ್ ಅಬ್ಸರ್ವರ್ ನಾನು ಕೇಳ್ತೀನಿ. ನಿಮಿಷ ನೀವ್ ಹೇಳಿ ನನ್ಗೆ. ಆಯ್ತು, ಹಿಂದೂ ಸಮುದಾಯದಲ್ಲಿ ಸಮಸ್ಯೆಗಳಿದೆ ಅನ್ನೋ ಕಾರಣಕ್ಕೆ ಬೇರೆ ಏನು ಕಾನೂನನ್ನ ತರಬಾರ್ದ ಇದು ಸಾಲ್ವ್ ಆಗೋ ತನಕ? ಅಂದ್ರೆ ಅದು ಇಟ್ಸ್ ನಾಟ್ ದ ರೈಟ್ ಆರ್ಗ್ಯುಮೆಂಟ್. ನೀವು ಇಶ್ಯೂಸ್ ಬಗ್ಗೆ ಮಾತಾಡಿ. ಕೊಪ್ಪಳದಲ್ಲಿ ಬೀಗ ಹಾಕ್ತಾರೆ ನಲ್ಲಿಗೆ, ಮಾತಾಡಿ. ಓವರ್ಟೇಕ್ ಮಾಡಿದಕ್ಕೆ ಹೊಡೆದಿದ್ದಾರೆ ದಲಿತ ಯುವಕನ, ಮಾತಾಡಿ. ಅದಕ್ಕೆ ವೇದಿಕೆ ಚುನಾವಣೆಗಿಂತ ಮುಂಚೆ ಅರವಿಂದ್ ಕೇಜ್ರಿವಾಲ್ ಅವರು ಏನ್ ಹೇಳ್ತಾರೆ, ಇಂಪ್ಲಿಮೆಂಟ್ ಮಾಡಿ ಅಂತ ಹೇಳಿದೀವಿ ನಾವು. ಬರೀ ಚುನಾವಣೆಗೆ ಮಾತ್ರ ಸೀಮಿತರಾಗಿದೆ. ಇವತ್ತು ಹೇಳಿದಿರಿ ಪ್ರಪಂಚದಲ್ಲೇ ನಂಬರ್ 1 ಪಾರ್ಟಿ ಅಂತಾರಲ್ಲ ಬಿಜೆಪಿ. ಯಾಕೆ ಮಾಡಿಲ್ಲ 8 ವರ್ಷದಿಂದ ಯೂನಿಫಾರ್ಮ್ ಸಿವಿಲ್ ಕೋಡ್ ಇಂಪ್ಲಿಮೆಂಟ್? ಇವರು ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇದೆ, ದೇಶದ 70% ಬಿಜೆಪಿ ಸರ್ಕಾರ ಇದೆ, ಯಾಕೆ ಮಾಡ್ತಾ ಇಲ್ಲ ಅವರು? ಸೊ ಅವರಿಗೆ ಇದು ಬರೀ ಎಮೋಷನಲ್ ಇಶ್ಯೂ ಮಾತ್ರ. ಇದನ್ನ ಯಾವ್ದು ಇಂಪ್ಲಿಮೆಂಟ್ ಹೇಳಿದಿರಿ. ಮಹೇಶ್ 30 ಸೆಕೆಂಡ್ಸ್ ಆಯ್ತಾ? ನಾನು ಮಟ್ಟು ಅವ್ರನ್ನ ಮಾತಾಡಿಸ್ಬೇಕು. ಲಾಸ್ಟ್ ವರ್ಡ್ ಟು ಹಿಮ್ ಪ್ಲೀಸ್. ನೋಡಿ, ಯೂನಿಫಾರ್ಮ್ ಸಿವಿಲ್ ಕೋಡ್ ತರ್ತಕ್ಕಂಥದ್ದು ವೈಯಕ್ತಿಕ ಕಾನೂನಿಗೆ ಸಂಬಂಧಪಟ್ಟಂಥದ್ದು. ಈ ಕಾನೂನನ್ನು ಮಾಡಬೇಕು ಅಂತಿರ್ತಕ್ಕಂಥದ್ದು ಇವರೇನು ನಮ್ಮ ಸ್ನೇಹಿತರು ಹೇಳಿದ್ರು ಧರ್ಮ ಅಂತಲ್ಲ. ಧರ್ಮಕ್ಕೆ ಸಮಾಜಕ್ಕೆ ಜ್ಞಾನಿ ಆದಂಥ ಸಂದರ್ಭದಲ್ಲಿ ವಿಭೂತಿ ಪುರುಷರು ಎಲ್ಲ ರಾಜ್ಯಗಳಲ್ಲಿ ಎಲ್ಲ ಭೂಮಿಗಳಲ್ಲಿ ಹುಟ್ಟು ಬಂದಿದ್ದಾರೆ. ಕರ್ನಾಟಕದಲ್ಲಿ ಬಸವಣ್ಣ ರೂಪದಲ್ಲಿ ಬಂದಿದ್ದಾರೆ, ಮಹಾತ್ಮ ಪೂಲೆ ರೂಪದಲ್ಲಿ ಬಂದಿದ್ದಾರೆ, ಅಂಬೇಡ್ಕರ್ ರೂಪದಲ್ಲಿ ಬಂದಿದ್ದಾರೆ, ಗೌತಮ್ ಬುದ್ಧನ ರೂಪದಲ್ಲಿ ಬಂದಿದ್ದಾರೆ. ಸಮಾಜದ ಒಳಗಡೆ ಸುಧಾರಣೆ ತರಬೇಕು ಅಂತ ದಿಶೆ ಒಳಗಡೆ ವಿಭೂತಿ ಪುರುಷರು ದೊಡ್ಡ ಪಾತ್ರ ಮಾಡ್ತಿದ್ದಾರೆ. ನಮ್ಮ ಸಂಘಟನೆ ಅಂತೂ ಅಹರ್ನಿಶಿ ಕಳೆದ 97 ವರ್ಷದಿಂದ ನಾವು ಇದನ್ನು ಮಾಡ್ತಾ ಇರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಪ್ರಶ್ನೆ ಇರ್ತಕ್ಕಂಥದ್ದು ಯೂನಿಫಾರ್ಮ್ ಸಿವಿಲ್ ಕೋಡ್. ಸಿವಿಲ್ ಕೋಡ್ ಸಂಬಂಧಪಟ್ಟಂತದ್ದು ಡೈರೆಕ್ಟಿವ್ ಪ್ರಿನ್ಸಿಪಲ್. ಯಾರು ಆತರ ಮಾತಾಡಿದ್ರೆ ಇದನ್ನ ಯಾರು ಈ ವರ್ಡನ್ನ ಹೇಳ್ತು ಅಂತಂದ್ರೆ ಅವರಂತ ಮೂರ್ಖರು ಅವಿವೇಕಿಗಳು ಇನ್ಯಾರಿಲ್ಲ. ಯಾಕೆ ಅಂತ ಹೇಳ್ತಿದ್ದೀನಿ ಕೇಳಿ, ನೇರವಾಗಿ ಹೇಳ್ತಿರ್ತಕ್ಕಂಥದ್ದು. ಯಾಕೆ ಅಂತ ವಿಷಯ ಹೇಳ್ತಿದ್ದೀನಿ ಕೇಳಿ. ಯಾಕೆ ಅಂತೇಳಿ ಇದನ್ನ ತರಬೇಕು ಅಂತ ಹೇಳ್ತಿರ್ತಕ್ಕಂಥದ್ದು ಪೂಜ್ಯ ಅಂಬೇಡ್ಕರ್ ಅವ್ರು ಬರೆದಿರ್ತಕ್ಕಂಥದ್ದು. ಈ ದೇಶದಲ್ಲಿ ಕಾಮನ್ ಸಿವಿಲ್ ಕೋಡ್ ನಾನೆಲ್ಲ ಹೇಳ್ತಿದ್ದು. ಸರಿ, ಆರ್ಟಿಕಲ್ 44 ಅಲ್ಲಿ ಯಾರು ಹೇಳಿದ್ರು? ದಿನೇಶ್ ಹೇಳಿ ಸ್ವಲ್ಪ. ನೀವು ನಿಮ್ಗೆ ಆಯ್ತು, ನೀವು ಹೇಳಿದಿರಿ ಬಿಡಿ, ನಾನು ಕೇಳ್ತೀನಿ. ಯೂನಿಫಾರ್ಮ್ ಸಿವಿಲ್ ಕೋಡ್ ನಾವು ವೆಲ್ಕಮ್ ಮಾಡ್ತಾ ಇದ್ದೀವಿ. ಈ ದೇಶಕ್ಕೆ ದುರಂತ ನಾಯಕ, ಈ ದೇಶಕ್ಕೆ ದುರಂತ ನಾಯಕ, ಈ ದೇಶಕ್ಕೆ ಹೇಳಿದಿರಿ ಅಲ್ಲ? ಹೇಳಿದಿರಿ. ಆಯ್ತು, ನೀವು ಹೇಳಿದಿರಿ. ಒಂದು ನಿಮಿಷ ಸರ್, 30 ಸೆಕೆಂಡ್ಸ್. ವಾಪಸ್ ಬರೋಣ. ಎರಡೂ ರಾಜ್ಯದಲ್ಲಿ ಬಿಜೆಪಿ ಸೋಲ್ತದೆ. ಮತ್ತೊಂದ್ಸಲ ಡಿಬೇಟ್ ಸರಿ, ನಿಮ್ಮ ಆಶಾದಾಯಕ ಭಾವನೆಗೆ ಸರ್, ನಿಮ್ಮ ಆಶಾದಾಯಕ ಭಾವನೆಯನ್ನು ನಾನು ಸ್ವಾಗತಿಸ್ತೀನಿ. ಈ ಮುಕ್ತ ವೇದಿಕೆಯಲ್ಲಿ ನಿಮಗೆ ಅದನ್ನು ವ್ಯಕ್ತಪಡಿಸುವಂತ ಅವಕಾಶನ ಈ ಸಂಸ್ಥೆ ನಾವು ಮಾಡಿಕೊಟ್ಟಿರೋದಕ್ಕೆ ನೀವು ನಮ್ಮನ್ನ ಧನ್ಯವಾದ ಅರ್ಪಿಸ್ತೀನಿ. ಥ್ಯಾಂಕ್ ಯು. ಬಟ್ ಸರ್ ಲಾಸ್ಟ್ ವರ್ಡ್ ಕ್ವಿಕ್ಲಿ ಸರ್. ನಾನು ನೋ ಸರ್ಪ್ರೈಸಸ್. ಫಸ್ಟ್ ಪ್ಲೇಸ್, ಸೆಕೆಂಡ್ ಪ್ಲೇಸ್, ಥರ್ಡ್ ಪ್ಲೇಸ್ ಡಿಸೈಡ್ ಆಗಿದೆ.
ಈಗ ನೋಡ್ಲಿಕ್ಕೆ ಇರೋದು ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಾರ್ಟಿಯಲ್ಲಿ ಪರ್ಸೆಂಟೇಜ್ ಆಫ್ ವೋಟ್ ಅಲ್ಲಿ ಎಷ್ಟು ವ್ಯತ್ಯಾಸ ಆಗ್ತಾ ಇದೆ ಅಂತ ಅಲ್ಲ? ಅದು last first one point. No way. ಅದರ Sir, I'm done. ಅದರ Sir, ನಂತರ I don't have to. ಅಲ್ಲ, I ನಾನು don't have to. ಬಿಜೆಪಿಯಲ್ಲಿ ನಾನು 2002 2007 ಆ ಸರ್ವೆಯಲ್ಲೂ ನಾನು ಆನ್ ರೆಕಾರ್ಡ್ ಹೇಳಿದ್ದೇನೆ ಬಿಜೆಪಿ ಬರ್ತದೆ ಅಂತ. ನಾನು ಅದರ ಬಗ್ಗೆ ಏನು ಪ್ರಶ್ನೆ ಇಲ್ಲ. 2000 ನಾನೇ ಮಾಡಿದ ಸರ್ವೆಯಲ್ಲಿ ನಾನು ಹೇಳಿದ್ದೇನೆ ಅದು. ಅದ್ರ ಪ್ರಶ್ನೆ ಅಂದ್ರೆ 27 ವರ್ಷ ಒಂದು ರಾಜ್ಯದಲ್ಲಿ ಒಂದೇ ಪಕ್ಷ ರಾಜ್ಯಭಾರ ಮಾಡುವುದಿದೆಯಲ್ಲ, ಇದು ಪ್ರಜಾಪ್ರಭುತ್ವದ ದೃಷ್ಟಿಯಿಂದ ಒಳ್ಳೆ ಲಕ್ಷಣ ಅಲ್ಲ. ಒಂದು ಅವರು ರಾಜ್ಯಭಾರ ಮಾಡಿರೋದು. ಬಟ್ ನಾವು ಅದಕ್ಕೆ ಬಿಜೆಪಿ ಬ್ಲೇಮ್ ಮಾಡ್ಲಿಕ್ಕೆ ಆಗಲ್ಲ ಸರ್. ಸರಿ, ಕಾಂಗ್ರೆಸ್ ಇಸ್ ನಾಟ್ ಏಬಲ್ ಟು ಪ್ಲೇ ದ ಗೇಮ್. ಆಮ್ ಆದ್ಮಿ ಪಕ್ಷ ಈಗ ಬಂದಿದೆ ಗೇಮ್ ಆಡ್ಲಿಕ್ಕೆ. ನನ್ನ ಹತ್ರ ಸಮಯ ಇದ್ದಿದ್ದಷ್ಟೇ. ಮಟ್ಟು ಸರ್ ಹೇಳ್ಬಿಡಿ. ಕಾಂಗ್ರೆಸ್ ಈ ರಾಷ್ಟ್ರದಿಂದ ಅಲ್ಲ, ಪ್ರಶ್ನೆ ಅದಲ್ಲ. ಅಲ್ಲ, ಮಟ್ಟು ಸರ್ ಹೇಳಿ. ಮಟ್ಟು ಸರ್ ಪ್ಲೀಸ್ 27 ವರ್ಷ ಅಲ್ಲ, ಇನ್ನು 27 ವರ್ಷ ಗುಜರಾತ್ ಅಲ್ಲಿ ಬಿಜೆಪಿನೇ ಆಡ್ಲಿ. ಆದ್ರೆ ಆ ರಾಜಕಾರಣ ಅಭಿವೃದ್ಧಿಯ ರಾಜಕಾರಣ ಆಗ್ಬೇಕು ವಿನ ಧರ್ಮದ ರಾಜಕಾರಣ ಆಗ್ಬಾರದು. ರೈಟ್, ಓಕೆ. ಅಲ್ಲ, ಇಲ್ಲಿ ಯಾರ ಸ್ಟ್ರಾಟಜಿ ವರ್ಕೌಟ್ ಆಗುತ್ತೆ? ಇವರ ಸೈಲೆಂಟ್ ಕ್ಯಾಂಪೇನ್ ಸ್ಟ್ರಾಟಜಿ ವರ್ಕೌಟ್ ಆಗುತ್ತಾ, ಅಥವಾ ಅವರ ರೋಡ್ ಶೋ, ಅವರ 31 ಪ್ರಧಾನಮಂತ್ರಿಗಳ ರ್ಯಾಲಿ ಅದು ವರ್ಕೌಟ್ ಆಗುತ್ತಾ, ಅಥವಾ ಆಮ್ ಆದ್ಮಿ ಪಕ್ಷದ ಫ್ರೀ ಬೀಸ್ ಘೋಷಣೆಗಳು ಅದು ವರ್ಕೌಟ್ ಆಗುತ್ತಾ? ಕಾದ್ ನೋಡ್ಬೇಕಿದೆ. ಇವತ್ತಿನ ಸಮೀಕ್ಷೆಯ ಪ್ರಕಾರ ಬಿಜೆಪಿ ಮತ್ತೊಮ್ಮೆ ಮುಂಚೂಣಿಯಲ್ಲಿ. ಗುಜರಾತ್ ತನ್ನ ತೆಕ್ಕೆಯಲ್ಲೇ ಉಳಿಸ್ಕೊಳ್ಳುತ್ತೆ. ಹಿಮಾಚಲದಲ್ಲಿ ಮಹೇಶ್ ಅವ್ರು ಹೇಳ್ದಂಗೆ ರಿವಾಜ್ ಬದಲಾವಣೆ ಅಂದ್ರೆ ಸಾಂಪ್ರದಾಯಿಕವಾಗಿ ಏನ್ ಆಗ್ತಾ ಬಂದಿದೆ ಅದರ ಬದಲಾವಣೆ ಆಗುತ್ತೋ ಇಲ್ವೋ ಕಾದ್ ನೋಡೋಣ. ಮಟ್ಟು ಸರ್, ಆಲ್ವೇಸ್ ಅ ಪ್ಲೇಜರ್. ಥ್ಯಾಂಕ್ ಯು. ನನ್ನ ಎಲ್ಲ ಅತಿಥಿಗಳಿಗಾಗಿ ಧನ್ಯವಾದ. ಅಮರ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಮಯ ಕೊಟ್ಟಿದ್ದಕ್ಕಾಗಿ. ಮತ್ತೊಮ್ಮೆ ನಾವು ಚರ್ಚೆ ಮಾಡ್ತೀವಿ. ಥ್ಯಾಂಕ್ ಯು ಅಮರ್ ಫಾರ್ ಯೋರ್ ಟೈಮ್. ನೋಡ್ತೀರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು. ದೃಷ್ಟಿಕೋನದಿಂದ ವ್ಯಕ್ತಿತ್ವ